ಬೆಂಗಳೂರಲ್ಲಿ ಕರ್ಫ್ಯೂ ಜಾರಿಗೆ ಬಿಬಿಎಂಪಿ ಪೊಲೀಸ್ ಇಲಾಖೆ ಹೇಗೆ ಸಜ್ಜಾಗಿದೆ? ಹೋಟೆಲ್ ಬಾರ್ ಪಬ್ ಮಾಲೀಕರಿಗೆ ವಾಟಾಳ್ ಟಾಂಗ್ ಹೇಗಿತ್ತು? ಡಿಕೆಶಿಯ ತಲಕಾವೇರಿ ಪೂಜೆಗೆ ದಳಪತಿ ವ್ಯಂಗ್ಯವಾಡಿದ ಹೇಗೆ? ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ವಾಪಸ್ ಪಡೆಯಲ್ಲ ಅಂತ ಸಿಎಂ ಹೇಳಿದ್ದೇಕೆ? ನಾಳೆ ರಾತ್ರಿ 10 ಗಂಟೆ ಬಳಿಕ ಹೊರಗೆ ಬಂದ್ರೆ ಕೇಸ್ ಫಿಕ್ಸ್ ಆಗತ್ತಾ? ನೈಟ್ ಕರ್ಫ್ಯೂಗೆ ಬಿಜೆಪಿಯಲ್ಲೇ ಅಸಮಾಧಾನ ವ್ಯಕ್ತಪಡಿಸಿದ್ಯಾರು? ನೋಡೋಣ ಖಡಕ್ ರೂಲ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೈಟ್ ಕರ್ಫ್ಯೂ ವಾಪಸ್ ಇಲ್ಲ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವ್ಯಾಪಾರ ವಹಿವಾಟು ನಡೆಯಬೇಕೆಂದು ನಮಗೂ ಇದೆ. ಕೊರೋನಾ ನಿಯಮ ಪಾಲಿಸಿ ವ್ಯಾಪಾರ ಮಾಡಿಕೊಳ್ಳಲಿ ಎಂದು ಸಿಎಂ ತಿಳಿಸಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದ್ದು, ನಾಳೆಯಿಂದ ನೈಟ್ ಕರ್ಫ್ಯೂ ಜಾರಿಗೆ ಬರಲಿದೆ. ಕಟ್ಟುನಿಟ್ಟಿನ ಭದ್ರತೆ ಬಗ್ಗೆ ಕಮಲ್ ಪಂತ್ ಸ್ಪಷ್ಟನೆ ನೀಡಿದ್ದಾರೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಖಾಕಿ ಹದ್ದಿನ ಕಣ್ಣಿಡಲಿದ್ದು, ನಗರದ ಏರಿಯಾಗಳಲ್ಲಿ ಪೊಲೀಸ್ ನಾಕಾಬಂದಿ ಇರಲಿದೆ. ಸುಖ ಸುಮ್ಮನೆ ಓಡಾಡೋಕೆ ಬಿಡುವುದಿಲ್ಲ. ಏರಿಯಾಗಳಲ್ಲಿ ಪೊಲೀಸ್ ರೌಂಡ್ಸ್ ಇರುತ್ತೆ. ನಿಯಮ ಉಲ್ಲಂಘಿಸಿದ್ರೆ ಎನ್ಡಿಎಂಎ ಕೇಸ್ ಫಿಕ್ಸ್ ಮಾಡುತ್ತೇವೆ ಅಂತ ಕಮಲ್ ಪಂತ್ ತಿಳಿಸಿದ್ದಾರೆ. ನೈಟ್ ಕರ್ಫ್ಯೂ ವೇಳೆ ತುರ್ತು ಸೇವೆಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇರುವುದಿಲ್ಲ. ಆಸ್ಪತ್ರೆಗೆ ಹೋಗುವವರು ದಾಖಲೆ ತೋರಿಸಬೇಕು ಅಂತ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ತಿಳಿಸಿದ್ದಾರೆ. ಬಸ್, ರೈಲು, ವಿಮಾನ ಪ್ರಯಾಣಿಕರು ಟಿಕೆಟ್ ತೋರಿಸಿ ಓಡಾಡಬಹುದು. ಇಂದಿರಾನಗರ, ಕೋರಮಂಗಲ, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಜನ ಸೇರುವುದಕ್ಕೆ ಬಿಡಲ್ಲ. ಸಿಸಿಟಿವಿ ಸೇರಿ ಅಗತ್ಯ ಬಂದೋಬಸ್ತ್ ಮಾಡಲಾಗಿದೆ ಎಂದು ಕಮಲ್ ಪಂತ್ ಹೇಳಿದ್ದಾರೆ. ಹೊಸ ವರ್ಷಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಪಬ್, ಬಾರ್, ರೆಸ್ಟೋರೆಂಟ್ 10 ಗಂಟೆಗೆ ಮುಚ್ಚಲೇಬೇಕು. ತುರ್ತು ಸೇವೆಗಳಿಗೆ ಮಾತ್ರ ರಾತ್ರಿ ವೇಳೆ ಅವಕಾಶ ನೀಡುತ್ತೇವೆ. ಅನಗತ್ಯವಾಗಿ ಯಾರೂ ಹೊರಗೆ ಬರುವಂತಿಲ್ಲ. ರಾತ್ರಿ ವೇಳೆ ಪೊಲೀಸರು ಗಸ್ತು ತಿರುಗಲಿದ್ದು, ಅನಗತ್ಯವಾಗಿ ಓಡಾಡುವವರನ್ನ ವಶಕ್ಕೆ ಪಡೆಯುತ್ತೇವೆ. ರಾತ್ರಿ ವೇಳೆ ಓಡಾಡೋದಕ್ಕೆ ಯಾವುದೇ ಪಾಸ್ ನೀಡುವುದಿಲ್ಲ. ಸರ್ಕಾರ ಸೂಚಿಸಿದ ನಿಯಮ ಪಾಲಿಸಿ ಓಡಾಡಬಹುದು ಎಂದು ಕಮಲ್ ಪಂತ್ ತಿಳಿಸಿದ್ದಾರೆ. ಪಾಸ್ ಯಾವುದು ಯಾರಿಗೆ ಇಶ್ಯೂ ಆಗಲ್ಲ. ನಾಳೆಯಿಂದ ನೈಟ್ ಕರ್ಫ್ಯೂ ಜಾರಿಯಾಗುತ್ತಿದ್ದು, ಬಿಬಿಎಂಪಿ ಅಲರ್ಟ್ ಆಗಿದೆ. ಬೆಂಗಳೂರು ನಗರದಲ್ಲಿ ಟೈಟ್ ರೂಲ್ಸ್ಗೆ ಜಾರಿಗೆ ಪಾಲಿಕೆ ಪ್ಲಾನ್ ಮಾಡಿದೆ. ಸರ್ಕಾರದ ಆದೇಶದಂತೆ ನಗರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಟಫ್ ರೂಲ್ಸ್ ಪಾಲನೆಗಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ನೈಟ್ ಕರ್ಫ್ಯೂ ಯಶಸ್ಸಿಗೆ ಪೊಲೀಸರ ಜೊತೆ ಕೆಲಸ ಮಾಡುತ್ತೇವೆ. ನಗರಕ್ಕೆ ತೊಂದರೆ ಆಗದಂತೆ ಎಚ್ಚರ ವಹಿಸಲಾಗುತ್ತೆ ಎಂದು ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಎಲ್ಲರೂ ನಿರತರಾಗಿದ್ದಾರೆ. ಪಬ್ಗಳ ಪ್ರವೇಶಕ್ಕೆ ಡಬಲ್ ಡೋಸ್ ಕಡ್ಡಾಯ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, 2 ಡೋಸ್ ಲಸಿಕೆ ಆದವರನ್ನ ಪಬ್ಗೆ ಎಂಟ್ರಿ ಮಾಡಿ, ಪಬ್ಗಳಿಗೆ ನಮ್ಮ ಅಧಿಕಾರಿಗಳು ವಿಸಿಟ್ ಮಾಡ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಗತ್ಯ ಸೇವೆ, ತುರ್ತು ಕೆಲಸಕ್ಕೆ ಅಡ್ಡಿ ಆತಂಕ ಇಲ್ಲ. ಹಿಂದಿದ್ದ ನೈಟ್ ಕರ್ಫ್ಯೂ ರೂಲ್ಸ್ ಫಾಲೋ ಆಗುತ್ತೆ. ನಗರಕ್ಕೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತೆ ಎಂದು ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಕೆಲವರು ಲಾಭ ನಷ್ಟ ನೋಡ್ತಾರೆ, ಆದರೆ ಸರ್ಕಾರ ನೋಡುವುದು ಜನರ ಹಿತರಕ್ಷಣೆ ಎಂದು ಸಿಎಂ ಅವರೇ ಹೇಳಿದ್ದಾರೆ. ನಿರ್ಬಂಧ ವಿಧಿಸೋದ್ರಿಂದ ನಮ್ಗೇನ್ ಖುಷಿ ಇಲ್ಲ, ಲಾಭವೂ ಇಲ್ಲ ಅಂತ ನೈಟ್ ಕರ್ಫ್ಯೂ ಮತ್ತು 50-50 ರೂಲ್ಸ್ ಬಗ್ಗೆ ಸಚಿವ ಸುಧಾಕರ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದವರು, ಮುಂದಿನ ದಿನಗಳಲ್ಲಿ ಪ್ರಕರಣ ಹೆಚ್ಚಾಗಬಾರದೆಂದು ಈಗ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದೇವೆ. ಅದನ್ನು ಉದ್ಯಮದವರು ಅರ್ಥ ಮಾಡಿಕೊಂಡು ಸಹಕರಿಸಬೇಕು. ಒಮಿಕ್ರಾನ್ ಕೈಮೀರಿ ಹೋಗುವ ಪರಿಸ್ಥಿತಿಗೆ ತಲುಪೋದು ಬೇಡ. ಕೇಸ್ಗಳು ಹೆಚ್ಚಾದಾಗ ಆಸ್ಪತ್ರೆಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಆಸ್ಪತ್ರೆಗಳಲ್ಲಿ ಹಾಸಿಗೆ ಸಿಗದೆ ಜನ ಕಂಗಾಲಾಗ್ತಾರೆ. ಈ ಪರಿಸ್ಥಿತಿ ತಲುಪಬಾರದು ಎಂದು ನಾವು ಇಷ್ಟು ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ನಾನು ಉದ್ಯಮದವರಿಗೆ ಮನವಿ ಮಾಡ್ತೇನೆ. ಸರ್ಕಾರದ ನೈಟ್ ಕರ್ಫ್ಯೂ ಆದೇಶಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮದೇ ಸರ್ಕಾರದ ಆದೇಶವನ್ನ ಸರಿತಪ್ಪು ಎಂದು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಆದರೆ ಒಮಿಕ್ರಾನ್ಗೆ ಭಯಪಡಬೇಕಿಲ್ಲವೆಂದು ವಿಜ್ಞಾನಿಗಳು ಹೇಳಿದ್ದಾರೆ. ಮೂಗು ಇರುವವರಿಗೆ ನೆಗಡಿ ತಪ್ಪಲ್ಲ. ಸರ್ಕಾರ ಕೂಡ ಜನರನ್ನ ಅನಗತ್ಯ ಭಯಕ್ಕೆ ಒಳಪಡಿಸಬಾರದು ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ.
ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ನೈಟ್ ಕರ್ಫ್ಯೂನಿಂದ ಕೊರೋನಾ ತಡೆ ಸಾಧ್ಯವಾಗಲ್ಲ. ನೈಟ್ ಕರ್ಫ್ಯೂ ಜಾರಿ ಮಾಡುವ ಸರ್ಕಾರ ರಾಜಕೀಯ ಸಭೆಗಳಿಗೆ ಯಾಕೆ ನಿಯಮಗಳನ್ನ ತಂದಿಲ್ಲ? ರಾಜಕೀಯ ಸಭೆಗೆ ಎಷ್ಟು ಜನ ಬೇಕಾದರೂ ಸೇರ್ಬೋದಾ ಅಂತ ಪ್ರಶ್ನಿಸಿದ್ದಾರೆ. ಒಂದೊಂದಕ್ಕೆ ಒಂದೊಂದು ರೀತಿಯ ತೀರ್ಮಾನ ಮಾಡಿದ್ದು ಕರ್ಫ್ಯೂ ನಿರ್ಧಾರದಿಂದ ವ್ಯಾಪಾರಸ್ಥರಲ್ಲಿ ಆತಂಕ ಎದುರಾಗಿದೆ. ಎಲ್ಲವನ್ನ ನೋಡಿಕೊಂಡು ತೀರ್ಮಾನಕ್ಕೆ ಬರಬೇಕು ಅಂತ ಎಚ್ಡಿಕೆ ಗುಡುಗಿದ್ದಾರೆ. ಸಭೆಗಳಿಗೆ ಯಾಕೆ ರಿಸ್ಟ್ರಿಕ್ಷನ್ ಇಲ್ಲ? ನೈಟ್ ಕರ್ಫ್ಯೂ ಜಾರಿಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇರೋದು ಯಾಕೆ? ಕರ್ಫ್ಯೂ ಜಾರಿಯಾದ್ರೆ ಬೆಂಗಳೂರಲ್ಲಿ ಉದ್ಯಮಗಳಿಗೆ ಎಷ್ಟು ನಷ್ಟವಾಗುತ್ತೆ? ಆದೇಶ ಮರುಪರಿಶೀಲಿಸುವಂತೆ ಪಟ್ಟು ಹಿಡಿದಿದ್ಯಾರು? ನೋಡೋಣ ಕರ್ಫ್ಯೂ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಾದ್ಯಂತ ನಾಳೆಗಿಂತ 10 ದಿನ ನೈಟ್ ಕರ್ಫ್ಯೂ ಜಾರಿಯಾಗ್ತಿದ್ದು ಜನವರಿ 7ರ ಬೆಳಿಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರಲಿದೆ. ಜನಾಕ್ರೋಶದ ನಡುವೆ ನೈಟ್ ಕರ್ಫ್ಯೂ ಹೇರಿಕೆ ಮಾಡ್ತಿದ್ದು ನಾಳೆಗಿಂತ ರಾತ್ರಿ 10 ಗಂಟೆ ಬಳಿಕ ಹೊರಗೆ ಹೆಜ್ಜೆ ಇಡಂಗಿಲ್ಲ. ಅಲ್ಲದೆ ಹೊಸ ವರ್ಷಾಚರಣೆಗೆ ಟಫ್ ರೂಲ್ಸ್ ಎಂಟ್ರಿ ಆಗ್ತಿದ್ದು ಬಹಿರಂಗ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರಲಾಗಿದೆ. ನೈಟ್ ಕರ್ಫ್ಯೂ 50-50 ರೂಲ್ಸ್ಗೆ ಜನಾಕ್ರೋಶ ವ್ಯಕ್ತವಾಗಿದ್ದು ಪಬ್ ಬಾರ್ ಹೋಟೆಲ್ ಮಾಲೀಕರು ಗರಂ ಆಗಿದ್ದಾರೆ. ವಿರೋಧದ ನಡುವೆ ನಾಳೆಗಿಂದ ನೈಟ್ ಕರ್ಫ್ಯೂ ಜಾರಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಕರ್ಫ್ಯೂ ಕಡಿವಾಣಕ್ಕೆ ಉದ್ಯಮ ಹೈರಾಣಾಗಲಿದ್ದು ಬದುಕು ಬರ್ಬಾದ್ ಆಗುತ್ತೆಂದು ಉದ್ಯಮಿಗಳು ಅಳಲು ತೋಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಉದ್ಯಮಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ಗಳಿಗೆ ನೈಟ್ ಕರ್ಫ್ಯೂ 50-50 ರೂಲ್ಸ್ ಸಂಕಷ್ಟ ತಂದೊಡ್ಡಿದೆ. ಸರ್ಕಾರದ ನಿರ್ಧಾರಕ್ಕೆ ಹೋಟೆಲ್ ಉದ್ಯಮ ವಿರೋಧಿಸಿದ್ದು ನೈಟ್ ಕರ್ಫ್ಯೂ ನಿರ್ಧಾರ ಮರುಪರಿಶೀಲನೆಗೆ ಹೋಟೆಲ್ ಮಾಲೀಕರು ಆಗ್ರಹಿಸಿದ್ದಾರೆ. ಗ್ರಾಹಕರು ಊಟಕ್ಕೆ ಬರೋದೇ ರಾತ್ರಿ 9 ಗಂಟೆ ನಂತರ. 9:30ಕ್ಕೆ ಲಾಸ್ಟ್ ಸರ್ವಿಸ್ ಅಂದ್ರೆ ಗ್ರಾಹಕರು ಬರ್ತಾರಾ ಅಂತ ಹೋಟೆಲ್ ಮಾಲೀಕರು ಪ್ರಶ್ನಿಸಿದ್ದಾರೆ. ಅಲ್ಲದೆ ಹೊಸ ವರ್ಷದ ಸಮಯದಲ್ಲಿ 30% 40% ನಷ್ಟವಾಗುತ್ತೆ ಎಂದಿದ್ದಾರೆ. ಕರ್ಫ್ಯೂನಿಂದಾಗಿ ಬೆಂಗಳೂರಿನಲ್ಲಿ ದಿನವೊಂದಕ್ಕೆ 5 ಕೋಟಿ ನಷ್ಟವಾಗಲಿದೆ ಅಂತ ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂದಾಜು 24,000 ಹೋಟೆಲ್ಗಳಿದ್ದು ರಾಜ್ಯದಲ್ಲಿ ಸುಮಾರು 65,000 ಹೋಟೆಲ್ಗಳಿವೆ. ಡಿಸೆಂಬರ್ 31 ಮತ್ತು ಜನವರಿ 1ರಂದು ಬೆಂಗಳೂರಿನಲ್ಲಿ 250 ಕೋಟಿ ಸೇರಿದಂತೆ ರಾಜ್ಯಾದ್ಯಂತ 550ರಿಂದ 600 ಕೋಟಿ ವ್ಯವಹಾರ ನಡೆದಿತ್ತು. ಆದರೆ ನೈಟ್ ಕರ್ಫ್ಯೂ ಬಂದ್ರೆ ಅಷ್ಟು ವ್ಯವಹಾರಕ್ಕೆ ಹೊಡೆತ ಬೀಳಲಿದೆ. ಹೀಗಾಗಿ ನೈಟ್ ಕರ್ಫ್ಯೂಗೆ ಹೋಟೆಲ್ ಮಾಲೀಕರು ವಿರೋಧಿಸಿದ್ದಾರೆ. ಪಬ್ ಅಂಡ್ ಬಾರ್ಗಳಲ್ಲೂ ಹೊಸ ರೂಲ್ಸ್ ರಗಳೆ ತಂದೊಡ್ಡಿದೆ. ಹೊಸ ವರ್ಷ ಲಾಭದ ಕನಸು ಕಂಡವರಿಗೆ ಸರ್ಕಾರ ಶಾಕ್ ಕೊಟ್ಟಿದ್ದು ನೈಟ್ ಕರ್ಫ್ಯೂ ರೂಲ್ಸ್ನಿಂದ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಬಾರ್ಗೆ ಜನ ಬರುವುದು ಸಂಜೆ 7ರಿಂದ 8 ಗಂಟೆ ನಂತರ. 9 ಗಂಟೆ ಬರೋರಿಗೆ 30 ನಿಮಿಷದ ಸಮಯ ಕಷ್ಟವಾಗಿದೆ. ಹೀಗಾಗಿ ಗ್ರಾಹಕರು ಪಬ್ ಬಾರ್ಗಳಿಗೆ ಬರುವುದಿಲ್ಲ. ಸರ್ಕಾರದ ರೂಲ್ಸ್ನಿಂದ 30% 40% ನಷ್ಟವಾಗುತ್ತೆ ಅಂತ ಮತ್ತಷ್ಟು ಸಮಯ ವಿಸ್ತರಣೆಗೆ ಪಬ್ ಅಂಡ್ ಬಾರ್ ಮಾಲೀಕರು ಆಗ್ರಹಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಸಿದ್ಧತೆ ಆರಂಭಿಸಿದ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸರ್ಕಾರದ ನಿರ್ಧಾರದಿಂದ ಭಾರಿ ಸಂಕಷ್ಟ ಎದುರಾಗಿದೆ. ಕೊನೆ ಗಳಿಗೆಯಲ್ಲಿ ರೂಲ್ಸ್ ತಂದಿದ್ದಾರೆ ಅಂತ ಪಬ್ ಬಾರ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. 50% ಆದೇಶದಿಂದ ಮತ್ತಷ್ಟು ನಷ್ಟ ಆಗುತ್ತೆ. ಪಬ್ ಅಂಡ್ ಬಾರ್ಗಳಲ್ಲಿ ಕೆಲಸ ಮಾಡುವವರಿಗೆ ಕಷ್ಟ. ಈ ವರ್ಷದ ಆಚರಣೆಗೆ ತುಂಬಾ ನಿರೀಕ್ಷೆ ಇತ್ತು. 50-50 ರೂಲ್ಸ್ನಿಂದ ಕೊರೋನಾ ಹರಡಲ್ವಾ ಅಂತ ಪಬ್ ಮಾಲೀಕರು ಪ್ರಶ್ನಿಸಿದ್ದಾರೆ. ರಾಜ್ಯಾದ್ಯಂತ ನಾಳೆಗಿಂದ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಿದ್ದು ಓಲಾ, ಊಬರ್, ಆಟೋ ಚಾಲಕರು ಕೂಡ ವಿರೋಧಿಸಿದ್ದಾರೆ. ಈಗಾಗಲೇ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದೇವೆ, ಮತ್ತೆ ನೈಟ್ ಕರ್ಫ್ಯೂ ಅಂದ್ರೆ ಭಾರಿ ನಷ್ಟವಾಗಲಿದೆ ಅಂತ ಹೇಳಿದ್ದಾರೆ. ನಾವು 2 ವರ್ಷದಿಂದ ನಷ್ಟ ಅನುಭವಿಸುತ್ತಿದ್ದೇವೆ. ಇದೀಗ ಮತ್ತೆ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ರೆ ನಾವು ಸಾಯಬೇಕಷ್ಟೇ. ನಮಗೆ ರಾತ್ರಿ ವೇಳೆಗೆ ಹೆಚ್ಚು ಬಾಡಿಗೆಗಳು ಬರುವುದು. ಹೀಗಾಗಿ ದಯವಿಟ್ಟು ನೈಟ್ ಕರ್ಫ್ಯೂ ಜಾರಿ ಮಾಡಬೇಡಿ ಅಂತ ಚಾಲಕರು ಮನವಿ ಮಾಡಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಬಿಗಿ ನಿಯಮಗಳನ್ನ ತಂದಿದೆ. ಆದರೆ ಸರ್ಕಾರದ ರೂಲ್ಸ್ ಬೀದಿ ಬದಿ ವ್ಯಾಪಾರಕ್ಕೆ ಶಾಕ್ ಕೊಟ್ಟಿದೆ. ನೈಟ್ ಕರ್ಫ್ಯೂನಿಂದ ಬೀದಿ ಬದಿ ವ್ಯಾಪಾರಕ್ಕೆ ಹೊಡೆತ ಬೀಳಲಿದ್ದು ರಾತ್ರಿ 10 ಗಂಟೆ ನಂತರ ವ್ಯಾಪಾರ ಬಂದ್ ಮಾಡಬೇಕಾಗಿದೆ. ಬೀದಿ ಬದಿ ರಾತ್ರಿ 8ರಿಂದ 11 ಗಂಟೆವರೆಗೆ ವ್ಯಾಪಾರ ಹೆಚ್ಚು. ಆದರೆ ನೈಟ್ ಕರ್ಫ್ಯೂನಿಂದ ಗ್ರಾಹಕರಿಲ್ಲದೆ ಬೀದಿ ಬದಿ ವ್ಯಾಪಾರ ಕಷ್ಟ ಎನ್ನುವಂತಾಗಿದೆ. ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲು ನೈಟ್ ಕರ್ಫ್ಯೂ ಜಾರಿ ಮಾಡುತ್ತಿದ್ದು ಸರ್ಕಾರದ ನಿರ್ಧಾರದ ವಿರುದ್ಧ ರೆಸಾರ್ಟ್ ಮಾಲೀಕರು ಆಕ್ರೋಶಗೊಂಡಿದ್ದಾರೆ. ರೆಸಾರ್ಟ್ ಮಾಲೀಕರು ಹೊಸ ವರ್ಷದ ಪಾರ್ಟಿಗೆ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ರು. ಆದರೆ ನೈಟ್ ಕರ್ಫ್ಯೂ ಜಾರಿಗಿಂದ ಬುಕ್ಕಿಂಗ್ ಸ್ಥಗಿತವಾಗಿದೆ. ಲಕ್ಷ ಖರ್ಚು ಮಾಡಿದ್ರೂ ಗ್ರಾಹಕರು ಬರ್ತಿಲ್ಲ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ರೆಸಾರ್ಟ್ ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ.
ಕರ್ನಾಟಕ ಬಂದ್ಗೆ ಬೆಂಬಲ ನೀಡಲು ಒತ್ತಾಯ ಮಾಡಿದ್ಯಾರು? ಚಿತ್ರರಂಗದ ವಿರುದ್ಧ ವಾಟಾಳ್ ನಾಗರಾಜ್ ಮತ್ತೆ ಗುಡುಗಿದ್ ಹೇಗೆ? ಅಂಗಡಿ ಮಾಲೀಕರಿಗೆ ಸಾರಾ ಗೋವಿಂದು ಆವಾಜ್ ಹಾಕಿದ್ದು ಯಾಕೆ? ನೋಡೋಣ ಬಂದ್ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವಂತೆ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ತೆರೆದ ಜೀಪ್ನಲ್ಲಿ ಪ್ರಚಾರ ಮಾಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಉರುಳು ಸೇವೆ ಬಳಿಕ ಗೊರಗುಂಟೆಪಾಳ್ಯದವರೆಗೆ ತೆರೆದ ವಾಹನದಲ್ಲಿ ಡಿಸೆಂಬರ್ 31ರಂದು ಬಂದ್ಗೆ ಬೆಂಬಲಿಸುವಂತೆ ಕೋರಿದರು. ಇನ್ನು ಗೊರಗುಂಟೆಪಾಳ್ಯದಲ್ಲಿ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದು ಬೆಂಗಳೂರು ಮಹಾರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿ ತಡೆಯಲು ಮುಂದಾಗಿದ್ರು. ರಸ್ತೆಯ ಮಧ್ಯೆ ಕೂರಲು ಯತ್ನಿಸಿದ್ರು, ಆದರೆ ಪೊಲೀಸರು ಅವಕಾಶ ನೀಡಲಿಲ್ಲ. ಕರ್ನಾಟಕ ಬಂದ್ ಬೆಂಬಲಿಸಲು ಆಗ್ರಹಿಸಿ ಪ್ರತಿಭಟನೆ ವೇಳೆ ಅಂಗಡಿಯವರಿಗೆ ಸಾರಾ ಗೋವಿಂದು ಆವಾಜ್ ಹಾಕಿದ್ದಾರೆ. ನಿಮ್ಮ ಅಂಗಡಿ ಮಾಲೀಕನನ್ನ ಕರೆಯೋ ಅಂತ ಯುವಕನಿಗೆ ಸಾರಾ ಗೋವಿಂದು ಆವಾಜ್ ಹಾಕಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಮಾಡಿ ಅಂಗಡಿ ತೆರೆದರೆ ಪರಿಣಾಮ ನೀವೇ ಎದುರಿಸ್ತೀರಿ ಅಂತ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಚಿತ್ರರಂಗದ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ನಿಮ್ಮ ಹೊಸ ಚಿತ್ರಗಳು ಬಿಡುಗಡೆಯಾದ್ರೆ 1 ವಾರ ಮುಂದೆ ಹೋಗ್ಲಿ. ಕನ್ನಡಕ್ಕಾಗಿ ಬಂದಾದ್ರೆ ಹೋಟೆಲ್, ಪಬ್, ಬಾರ್ನವರು ನೈತಿಕ ಬೆಂಬಲ ಅಂತಾರೆ. ಈಗ ಸರ್ಕಾರ ಕರ್ಫ್ಯೂ ಜಾರಿ ಮಾಡಿದೆ, ಈಗ ಏನ್ ಮಾಡ್ತೀರಿ ಅಂತ ವಾಟಾಳ್ ನಾಗರಾಜ್ ಪ್ರಶ್ನಿಸಿದ್ದಾರೆ. ಸಿನಿಮಾ ಬಂದ್ ದಿನ ಬಂದ್ ಆಗ್ಲೇಬೇಕು ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬಾರ್, ಹೋಟೆಲ್, ಪಬ್ ಮುಚ್ಚಲೇಬೇಕು. ಎಲ್ಲ ಜಿಲ್ಲೆಗಳು ಸಂಪೂರ್ಣ ಬಂದ್ ಆಗ್ಬೇಕು. ಸ್ವಾಭಿಮಾನದಿಂದ ನೀವೇ ಬಂದ್ ಮಾಡಿ. ಸಂಗೊಳ್ಳಿ ರಾಯಣ್ಣ, ಬಸವಣ್ಣ ಪ್ರತಿಮೆಗೆ ಅಪಮಾನ ಮಾಡಿದ್ದಾರೆ. ಕನ್ನಡ ಧ್ವಜಕ್ಕೆ ಬೆಂಕಿ ಅಂದರೆ ಕನ್ನಡಿಗರಿಗೆ ಬೆಂಕಿ ಹಚ್ಚಿದಂತೆ ಅಂತ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಡಿಸೆಂಬರ್ 31ಕ್ಕೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಆಗುತ್ತೆ. ರಾಜ್ಯಾದ್ಯಂತ 1800 ಸಂಘಟನೆಗಳು ಬೆಂಬಲ ನೀಡಿದ್ದಾರೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಇದು ಕನ್ನಡಿಗರ ಸ್ವಾಭಿಮಾನ ಬಂದ್. ಕಾಂಗ್ರೆಸ್ ಸಹ ಬಂದ್ಗೆ ಬೆಂಬಲ ನೀಡಿದ್ದಾರೆ. ಈ ಬಂದ್ ಪ್ರತಿಷ್ಠೆಗಾಗಿ ಮಾಡ್ತಿರುವುದಲ್ಲ, ಕನ್ನಡ ಬಾವುಟಕ್ಕೆ ಬೆಂಕಿ ಇಟ್ಟಿದ್ದಾರೆ. ರಾಯಣ್ಣ ಪ್ರತಿಮೆ ಧ್ವಂಸ ಮಾಡಿ ಅಪಮಾನ ಮಾಡಿದ್ದಾರೆ. ಇಡೀ ದೇಶವೇ ತಲೆ ತಗ್ಗಿಸಬೇಕು ಎಂದು ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬಂದ್ಗೆ ಬೆಂಬಲ ನೀಡದ ಹೋಟೆಲ್, ಬಾರ್ ಮಾಲೀಕರಿಗೆ ವಾಟಾಳ್ ನಾಗರಾಜ್ ಟಾಂಗ್ ಕೊಟ್ಟಿದ್ದಾರೆ. ಹೋಟೆಲ್, ಬಾರ್ ಮಾಲೀಕರ ಮಾತು ಕೇಳಿದ್ರೆ ನಗು ಬರುತ್ತೆ. ನಿನ್ನೆಯವರೆಗೂ ನೈತಿಕ ಬೆಂಬಲ ಅಂತ ಹೇಳ್ತಿದ್ರು. ಇದೀಗ ಸರ್ಕಾರ ಕರ್ಫ್ಯೂ ಅಂತ ಹೇಳಿದ್ದು ಅಂಗಡಿಗಳನ್ನ ಮುಚ್ಚಬೇಕು. ನೀವು ಕನ್ನಡಕ್ಕಾಗಿ, ಕನ್ನಡ ಬಾವುಟಕ್ಕೆ ಹೋರಾಟ ಮಾಡಬೇಕು. ಹೀಗಾಗಿ ಬಂದ್ಗೆ ಬೆಂಬಲ ಕೊಡಬೇಕು ಎಂದು ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಕರ್ನಾಟಕ ಬಂದ್ 100ಕ್ಕೆ 100 ಯಶಸ್ವಿಯಾಗುತ್ತೆ. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಬೀದಿಗೆ ಇಳಿಯುತ್ತಾರೆ ಅಂತ ವಾಟಾಳ್ ಹೇಳಿದ್ದಾರೆ. ಇದೇ ವೇಳೆ ಚಿತ್ರರಂಗದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ಬಂದ್ ದಿನ ಯಾರೂ ನಿಮ್ಮ ಸಿನಿಮಾ ನೋಡೋಕೆ ಬರಲ್ಲ, ಎಲ್ಲವೂ ಬಂದ್ ಮಾಡ್ತೇವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲ ಘೋಷಿಸಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬಂದ್ಗೆ ಬೆಂಬಲ ಕೊಡಬೇಕು, ಇಲ್ಲವಾದರೆ ಡಿಸೆಂಬರ್ 31ರಂದು ಬಿಡುಗಡೆಯಾಗುವ 3 ಕನ್ನಡ ಚಿತ್ರ ಪ್ರದರ್ಶನವನ್ನ ತಡೆದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಡಾಕ್ಟರ್ ರಾಜ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್ ಕನ್ನಡ ನಾಡು ನುಡಿಗೆ ಹೋರಾಡಿದವರು. ನಿಮಗೆಲ್ಲ ಕನ್ನಡದ ಪರ ಅಭಿಮಾನ ಇದ್ದರೆ ಹೋರಾಟಕ್ಕೆ ಇಳಿಯಿರಿ. ನಮಗೆ ನೈತಿಕ ಬೆಂಬಲ ಬೇಡ, ಬಾಹ್ಯ ಬೆಂಬಲ ನೀಡಿ ಅಂತ ಕನ್ನಡ ಪರ ಹೋರಾಟಗಾರರು ಫಿಲಂ ಚೇಂಬರ್ ಬಳಿ ಆಗ್ರಹಿಸಿದ್ದಾರೆ. ಎಂಇಎಸ್ ಪುಂಡಾಟ ಖಂಡಿಸಿ ತುಮಕೂರಿನಲ್ಲಿ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಿದೆ. ತುಮಕೂರು ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಡೆದ ಪ್ರತಿಭಟನೆ ಮೆರವಣಿಗೆಯಲ್ಲಿ 300ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೆರವಣಿಗೆಗೆ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತೆಯರು ಚಾಲನೆ ನೀಡಿದರು. ಎಂಇಎಸ್ ನಿಷೇಧಿಸುವಂತೆ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮೇಕೆದಾಟಿಗಾಗಿ ಕಾಂಗ್ರೆಸ್ ಮಾಡ್ತಿರೋ ಪಾದಯಾತ್ರೆಗೆ ಟಕ್ಕರ್ ಕೊಟ್ಟಿದ್ದ ಹೇಗೆ? ಎಚ್ಚರಿಕೆ. ಡಿಕೆಶಿ ಪಂಚೆ ಹಾಕೊಂಡ್ರೆ ರೈತನಾಗಲ್ಲ ಅಂತ ಗುಡುಗಿದ್ಯಾರು? ಮತಾಂತರ ನಿಷೇಧ ಕಾಯ್ದೆ ಆರ್ಎಸ್ಎಸ್ ಅಜೆಂಡಾ ಅಂತ ಒಪ್ಪಿಕೊಂಡ ಸಚಿವರ್ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಮಸ್ಕಾರ.
ನಾನು ನಿಮ್ಮ ಮೇಕೆದಾಟು ಯೋಜನೆಗಾಗಿ ಆಗ್ರಹಿಸಿ ರಾಜ್ಯ ಕಾಂಗ್ರೆಸ್ ಪಾದಯಾತ್ರೆ ಕೈಗೊಳ್ಳಲಿದೆ. ಮೇಕೆದಾಟು ಪಾದಯಾತ್ರೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸತತ ಸಭೆಗಳ ಜೊತೆಗೆ ಪ್ರಚಾರದಲ್ಲೂ ಹೆಚ್ಚಿನ ಗಮನ ಹರಿಸಿರುವ ಡಿಕೆಶಿ ಮೇಕೆದಾಟು ಪಾದಯಾತ್ರೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿಸಿದ್ದಾರೆ. ಮೇಕೆದಾಟು ನಮ್ಮ ನೀರು, ನಮ್ಮ ಹಕ್ಕು ಅಂತ ಹೇಳಿದ್ದು ಹೋರಾಟದಲ್ಲಿ ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಹೋರಾಟ ನಮ್ಮ ಕಾವೇರಿ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಗೆ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಅದೇನು ಮೇಕೆದಾಟು ವಿಚಾರಕ್ಕೆ ಪಾದಯಾತ್ರೆ ಹೊರಟಿದ್ದಾರಂತೆ. ರಸ್ತೆಯಲ್ಲಿ ಪಾದಯಾತ್ರೆ ಮಾಡುವುದರಿಂದ ಮೇಕೆದಾಟು ಆಗುವುದಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಎಚ್ಡಿಕೆ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನವರು ದೆಹಲಿಗೆ ಹೋಗಿ ಉಪವಾಸ ಕುಳಿತುಕೊಳ್ಳಲಿ, ಪಾದಯಾತ್ರೆಯಿಂದ ಜನರ ಮನಸ್ಸು ಬದಲಿಸಲು ಸಾಧ್ಯವಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರು ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ದೇವೇಗೌಡರ ಕುಟುಂಬ ನೀರಾವರಿ ಬಗ್ಗೆ ಏನು ಕೆಲಸ ಮಾಡಿದೆ ಎಂಬುದು ಜನರಿಗೆ ಗೊತ್ತು. ನಾವು ರೈತರ ಮಕ್ಕಳು ಎಂದು ಎದೆ ಮೇಲೆ ಬೋರ್ಡ್ ಹಾಕಿಕೊಂಡು ಓಡಾಡುತ್ತಿಲ್ಲ. ಜನರು ಕೊಡುವುದು ಬಿರುದು. ಪಂಚ ಹಾಕಿಕೊಂಡು ಶೋ ಮಾಡುವವರು ರೈತರಾಗುವುದಿಲ್ಲ. ತಲಕಾವೇರಿಯಲ್ಲಿ ಅವರ ಪೂಜೆ ನೋಡಿದ್ದೇನೆ. ಮೋದಿಯವರನ್ನ ನೋಡಿ ಕಾಪಿ ಮಾಡಿದ್ದಾರೆ. ಕಾಪಿ ಮಾಡಿದ್ರು ಒರಿಜಿನಾಲಿಟಿ ಇರಬೇಕು ಅಂತ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ರೈತರಾಗಲ್ಲ. ಮತಾಂತರ ನಿಷೇಧ ಕಾಯ್ದೆ ಜಾರಿ ಆರ್ಎಸ್ಎಸ್ನ ಅಜೆಂಡಾ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ದೇಶ ಧರ್ಮ ಉಳಿಸುವ ಸಂಸ್ಕಾರವನ್ನ ಆರ್ಎಸ್ಎಸ್ ಹೇಳಿಕೊಟ್ಟಿದೆ. ಹೀಗಾಗಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ. ವಿಧೇಯಕ ಜಾರಿ ವಿಚಾರದಲ್ಲಿ ಜೆಡಿಎಸ್, ಕಾಂಗ್ರೆಸ್ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೆದುಕೊಂಡಿವೆ. ಮುಂದಿನ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಈಶ್ವರಪ್ಪ ತಿಳಿಸಿದ್ದಾರೆ. ನಮ್ಮ ಸರ್ಕಾರ ಬಂದ್ರೆ ಒಂದೇ ವಾರದಲ್ಲಿ ಮೊದಲ ಅಧಿವೇಶನದಲ್ಲೇ ಮತಾಂತರ ಬಿಲ್ ಹಿಂಪಡೆಯುತ್ತೇವೆ, ಒಂದೇ ವಾರದಲ್ಲಿ ಮತಾಂತರ ನಿಷೇಧ ಬಿಲ್ ಕಿತ್ತೆಸೆಯುತ್ತೇವೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಲ್ ಡ್ರಾಫ್ಟ್ಗೆ ಸಹಿ ಹಾಕಿದ್ದನ್ನೇ ಅಜೆಂಡಾ ಮಾಡಿಕೊಂಡಿದೆ. 2009ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಇದು ಹುಟ್ಟಿದ್ದು. ಜಯಚಂದ್ರ ಸಹಿ ಹಾಕಿದ್ದರು. ಕ್ಯಾಬಿನೆಟ್ಗೆ ತನ್ನಿ ಎಂದಿದ್ದು ನಿಜ. ಆದ್ರೆ ಆಂಜನೇಯ ಇದು ಅಗತ್ಯವಿಲ್ಲ ಎಂದಿದ್ರು. ಫೈಲ್ನಲ್ಲಿ ಬರೆದು ಕ್ಯಾಬಿನೆಟ್ಗೆ ವಿಚಾರವನ್ನು ತಂದೇ ಇರಲಿಲ್ಲ. ಅದು ಅಲ್ಲಿಗೆ ಸತ್ತು ಹೋಗಿತ್ತು. ಆದ್ರೆ ಬಿಜೆಪಿಯವರು ವಾಸ್ತವ ಹೇಳುತ್ತಿಲ್ಲ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಬಿಜೆಪಿ ಅಂದ್ರೆ ಸುಳ್ಳು, ಅಲ್ಲಿನ ನಾಯಕರು ಎಲ್ಲ ಸುಳ್ಳು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಮಿಷನ್ ಬಗ್ಗೆ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ರು. ಆದ್ರೆ ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಗೆ ತೆಗೆದುಕೊಂಡಿಲ್ಲ. ಇನ್ನೊಂದು ವಾರ ಅಧಿವೇಶನ ಮುಂದುವರಿಸಿ ಅಂದ್ರೆ ಮಾಡಿಲ್ಲ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನೈಟ್ ಕರ್ಫ್ಯೂನಿಂದ ಕಾಂಗ್ರೆಸ್ ಪಾದಯಾತ್ರೆಗೆ ಸಮಸ್ಯೆ ಆಗಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆ ತಡೆಯಲು ಸಾಧ್ಯವಿಲ್ಲ, ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಪಾದಯಾತ್ರೆ ಮಾಡುತ್ತೇವೆ. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರ್ಯಾಲಿ ಮಾಡಿದ್ದಾರೆ. ಅವರು ಕಾರ್ಯಕ್ರಮ ಮಾಡಬಹುದು, ನಾವು ಮಾಡಬಾರ್ದಾ? ಅವ್ರಿಗೊಂದು ಕಾನೂನು, ವಿಪಕ್ಷಗಳಿಗೊಂದು ಕಾನೂನು ಸಾಧ್ಯವಿಲ್ಲ ಎಂದು ಸಿದ್ದರಾಮಯ್ಯ ಗುಡುಗಿದ್ದಾರೆ. ಡ್ರಗ್ಸ್ ದಂಧೆಯಲ್ಲಿ ಸಿಲುಕಿರುವ ಮಗಳನ್ನ ರಕ್ಷಿಸುವಂತೆ ವಿಶ್ವ ಹಿಂದೂ ಪರಿಷತ್ಗೆ ಕ್ರೈಸ್ತ ಮಹಿಳೆ ಪತ್ರ ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಮಹಿಳೆಯಿಂದ ಪತ್ರದ ಮೂಲಕ ಮನವಿ ಮಾಡಿದ್ದಾಳೆ. ಸೂರತ್ಕಲ್ನ ಶರೀಫ್ ಸಿದ್ದಿಕಿ ಬಳಿ ಡ್ರಗ್ಸ್ ದಂಧೆಯಲ್ಲಿ ಮಗಳು ಸಿಲುಕಿದ್ದಾಳೆ. 3 ವರ್ಷದಿಂದ ಡ್ರಗ್ಸ್ಗೆ ದಾಸಳಾಗಿದ್ದಾಳೆ. ಮಗಳಿಗೆ ನಿತ್ಯ ಡ್ರಗ್ಸ್ ಪೂರೈಕೆ, ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಾರೆ. ಪೊಲೀಸ್ ಠಾಣೆ ಮತ್ತು ಸಮುದಾಯದ ಗುರುಗಳಿಗೆ ದೂರು ಕೊಟ್ಟರೂ ನನಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ನನ್ನ ಮಗಳನ್ನ ರಕ್ಷಿಸಿ ಎಂದು ವಿಎಚ್ಪಿಗೆ ಪತ್ರ ಬರೆದಿದ್ದಾಳೆ. ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದೇನು? ವಿದ್ಯಾರ್ಥಿಗಳಿಗೆ ಪೊಲೀಸರು ಥಳಿಸಿದ್ಯಾಕೆ? ಪರಿಷತ್ ಕದನದ ಬಳಿಕ ನಡೆದ ಲೋಕಲ್ ಫೈಟ್ ಹೇಗಿತ್ತು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಮಿಕ್ರಾನ್ ಕೊರೋನಾ ನಿಯಂತ್ರಣಕ್ಕೆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಾಗಿ ಮಾರ್ಗಸೂಚಿ ಪಾಲಿಸಲು ಕೇಂದ್ರ ಆರೋಗ್ಯ ಇಲಾಖೆ ಖಡಕ್ ಸೂಚನೆ ನೀಡಿದೆ. ಸ್ಥಳೀಯ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ನಿಯಮ ಉಲ್ಲಂಘಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿದೆ. ಕೋವಿಡ್ಗೆ ಬಲಿಯಾದವರ ಕುಟುಂಬಕ್ಕೆ ಪರಿಹಾರ ನೀಡುತ್ತೇವೆ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ 1 ಲಕ್ಷ, ಕೇಂದ್ರದಿಂದ 50,000 ರೂಪಾಯಿ ಸೇರಿ ಒಟ್ಟು 1,50,000 ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದು ಆರ್ ಅಶೋಕ್ ತಿಳಿಸಿದ್ದಾರೆ. ಇದೇ ವೇಳೆ ಜನವರಿಯಲ್ಲಿ 45 ಲಕ್ಷ ರೈತರ ಮನೆ ಬಾಗಿಲಿಗೆ ಉಚಿತವಾಗಿ ಪಹಣಿ, ಆರ್ಟಿಸಿ ವಿತರಣೆ ಮಾಡುವುದಾಗಿ ಹೇಳಿದ್ರು. ಕೊರೋನಾದಿಂದ ಬಲಿಯಾದ ಕುಟುಂಬಗಳಿಗೆ ನೀಡುತ್ತಿರೋ ಪರಿಹಾರ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಶಾಸಕ ಜಮೀರ್ ಅಹಮದ್ ಮನವಿ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡುದಾರರಿಗೆ ಮಾತ್ರ ಪರಿಹಾರ ನೀಡಲಾಗುತ್ತಿದೆ, ಎಪಿಎಲ್ ಕಾರ್ಡುದಾರರಿಗೂ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ,
ಜಮೀರ್ ಮನವಿ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ. ಹಣಕಾಸು ಇಲಾಖೆ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಪ್ರತಿಭಟನೆ ಬಿಸಿ ತಟ್ಟಲಿದೆ. ವಿಧಾನಸೌಧದ ಎದುರು ಜನವರಿ 10ರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಅನಿರ್ದಿಷ್ಟಾವಧಿ ಹೋರಾಟ ಮಾಡುವುದಾಗಿ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಹೇಳಿದ್ದಾರೆ. ಅಂಗನವಾಡಿಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಬೇಕು, ಶಾಲೆಗಳಲ್ಲಿ ಆರಂಭವಾಗಿರುವ ಪೂರ್ವ ಪ್ರಾಥಮಿಕ ಶಾಲೆ ನಿಲ್ಲಿಸಬೇಕು ಅನ್ನೋದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ಮಾಡುವುದಾಗಿ ಹಾಸನದಲ್ಲಿ ವರಲಕ್ಷ್ಮಿ ಹೇಳಿದ್ದಾರೆ.